ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೂರ್ಯಮಣಿ. ಸೊ ತುಂಬ ದಿನಗಳ ನಂತರ, ತುಂಬಾ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ವೀಡಿಯೋಗೆ. ಸಾರಿ, ದಯವಿಟ್ಟು ಕ್ಷಮಿಸಿ. ಇನ್ನೊಂದಕ್ಕೆ ಆದಷ್ಟು ನಾನು ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನಿಮ್ಗೆ ನೋಡಿಸ್ತಾ ಹೋಗ್ತೀನಿ. ಫುಲ್ ಕಂಪ್ಲೀಟಾಗಿ ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎಲ್ಲ ಅಂತ. ಸೊ ಮಕ್ಕಳಿಗೆ ಈಗ ಆಲ್ರೆಡಿ ಹಾಲಿಡೇಸ್ ಆಗಿದೆ, ಸೊ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಸೊ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನಾನು ನಮ್ಮ ಹಸ್ಬೆಂಡು. ಸೊ ಅವಳು ಫುಲ್ ರೆಡಿ. ಇವಾಗ ಟೈಮ್ ಬಂದು 5:20 ಆಗಿದೆ. ಸೊ ಸ್ವಲ್ಪ ಲೇಟ್ ಆಗಿದೆ. ಆ್ಯಕ್ಚುಲಿ ಬೇಗ ಬಿಡಬೇಕಂತ ಅಂದ್ಕೊಂಡಿದ್ವಿ, ಸೊ ಹಾಗಿಲ್ಲ. ಸೊ ಇವಾಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ಫುಲ್ ಕಂಪ್ಲೀಟಾಗಿ ನೋಡಿಸ್ತೀವಿ. ದಯವಿಟ್ಟು ಫುಲ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಬನ್ನಿ, ಆಗಿದ್ರೆ ಹೋಗೋಣ. ಸೊ ಸರ್ ಫುಲ್ ಬ್ಯುಸಿ, ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ಯಾಕಿಂಗ್ ಆಗಿದೆ, ಇವಾಗ ಎಲ್ಲ ಇಡ್ತಾ ಇದ್ದಾರೆ ಹೋಗೋಕ್ಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ನೋಡಿ, ಇವಾಗ 5:20 ಫುಲ್ಲು ಕತ್ಲಾಗಿದೆ. ಒಳ್ಳೆ ಸನ್ರೈಸ್ ವ್ಯೂ ಸಿಗುತ್ತೆ ಹೋಗ್ತಾ. ಇಲ್ಲಿ ನೋಡಿ, ಫುಲ್ಲು ಮಂಜಾಗಿ ಹೇಗೆ ಇದಾಗಿದೆ ಅಂದರೆ ಒಂಥರ ಚೆನ್ನಾಗಿದೆಲ್ಲ ನೋಡೋಕ್ಕೆ. ಸೊ ನೀರೆಲ್ಲ ಆಗಿದೆ, ಲಾಕ್ ಮಾಡಿ ಬರ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಸರ್. ವೆಲ್ಕಮ್. ಹೇಗೆ ಅನ್ಕೊಂಡಿದ್ದ ಟೈಮ್ಗೆ ರೆಡಿ ಆಗಿದ್ದೀವ? ಸ್ವಲ್ಪ ಲೇಟ್ ಆಗೋಯ್ತು ಪಾಪ. ಅವ್ರು ಆ್ಯಕ್ಚುಲಿ 4 o'clock ಅಂದ್ಕೊಂಡಿದ್ವಿ, ಸ್ವಲ್ಪ ಲೇಟಾಗಿ 5 o'clock ಹೊರಟಿದ್ದೀವಿ. ಸೊ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ. ಇನ್ನೂ ಕಾಣಿಸ್ತಿಲ್ಲ, ಇವಾಗ ಕ್ಲಿಯರ್ ಆಗಿದೆ. ಸೊ ಬನ್ನಿ, ಆಗಿದ್ರೆ ಹೊರಡೋಣ. ಇವಾಗ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಓಪನ್ ದ ಡೋರ್. ಇಲ್ಲಿ ನೋಡಿ ಎಷ್ಟು ಕಾಯ್ತಾ ಇದಾರೆ ಅವ್ರ ಅತ್ತೆ ನೋಡ್ಬೇಕಂದ್ರೆ. ಈಶನನ್ನ. ಸೊ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಏರಿಯಾ. ಇವರು ನಮ್ಮ ಸೆಕ್ಯೂರಿಟಿ. ಹಲೋ ಭಯ್ಯ, ಗುಡ್ ಮಾರ್ನಿಂಗ್. ಸೊ ಇಲ್ಲಿ ನೋಡಿ, ಫುಲ್ಲು ಇದೆಲ್ಲ ಪಾರ್ಕಿಂಗ್ ಏರಿಯಾ. ಸೊ ಅಲ್ಲಿ ಬಂದು ಮಕ್ಕಳಿಗೆ ಆಡೋಕ್ಕೆ ಪಾರ್ಕ್ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲ ಆಡ್ಬೋದು. ಇಲ್ಲಿ ಇವ್ನು ಬಂದಾಗೆಲ್ಲ ಫುಲ್ ಇಲ್ಲಿ ಬ್ಯುಸಿಯಾಗಿರ್ತಾನೆ ಆಡಿಕೊಂಡು. ಇಟ್ಸ್ ದ ಫೇವ್ರೆಟ್ ಪ್ಲೇಸ್ ಇವನಿಗೆ. ಹೆಸ್ರಿಯಾ? ಐ ವಾಂಟ್ ಟು ಗೋ. ಓಕೆ ವಿಲ್ ಗೋ. ಸಿ ಓಕೆ ಗೋ. ನೋಡ್ಬೇಕೀಗ ಅವ್ನು ಫಸ್ಟ್ ಬೇಗ ಹೋಗಿ. ಸೊ ಇಲ್ಲಿ ಬಂದು ನೋಡಿ ಏನೇನಿದೆ ಅಂತ. ಫೇವ್ರೇಟ್ ಇದ್ದಂತ ಅವನಿಗೆ. ಮತ್ತು ಮೆರಿಗೋ ರೌಂಡ್ ಅಂದರೆ ತುಂಬಾ ಇಷ್ಟ ಅವನಿಗೆ. ಬಂದು ಎಂಜಾಯ್ ಮಾಡಿ ಹೋಗ್ತೀವಿ. ಬನ್ನಿ, ಆಗಿದ್ರೆ ಹೋಗೋಣ. ಅದು ಗೊತ್ತು ಅವನಿಗೆ. ಇಲ್ಲಿ ಹೋದ ತಕ್ಷಣ ಹೋಗಿ ನೋಡ್ಬೇಕೀಗ. ನಾನಿ ನೋಡಿ, ಫುಲ್ಲಿ ವೆಲ್ಕಮ್ ಎಲ್ಲರೂ. ಈಶಾನ್ ಅಣ್ಣ ಫ್ಯಾನ್ ಅವ್ರಿಗೆ. ಈಶಾನ್ ಅಣ್ಣ ಅಂದರೆ ಫ್ಯಾನು. ಹಾಯ್ ಈಶಾನ್, ಗುಡ್ ಮಾರ್ನಿಂಗ್. ಸೇ ಗುಡ್ ಮಾರ್ನಿಂಗ್ ಈಶಾನ್ ಅಣ್ಣ. ರಿಯನ್ ರಾಮ್, ಸೇ ಗುಡ್ ಮಾರ್ನಿಂಗ್ ಈಶಾನ್ ಅಣ್ಣ. ಬರ್ತಾ ಇದೀವಿ ಅಂತ ನನಗೋಸ್ಕರ ಅಮ್ಮ ಟೀ ಮಾಡಕ್ಕೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ. ನನ್ನ ಫೇವ್ರೇಟ್ ಟೀ ಕುಡ್ದೆ ನಾನು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದೇನೋ ಒಂಥರ ವಯಸ್ಸಾದವ್ರ ಥರ ಟೀ ಇರಲೇಬೇಕು ನನಗೆ. ಥ್ಯಾಂಕ್ ಯು ಅಮ್ಮ. ಅಲ್ಲಿಗೆ ಅತ್ತ ಲವ್. ಅತ್ತ ರಿಯನ್ ಸೇ ಅತ್ತ ಲವ್ ಯು. ಸೊ ಈಗ ಒಳಗೆ ಹೋಗ್ತಾ ಇದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಏರಿಯಾಗೆ. ಸೊ ಅಜ್ಜಿಯವರು ನಮ್ಮ ಅತ್ತೆಯವರ ತಾಯಿ. ಹಾಯ್ ಅಜ್ಜಿ. ಹಾಯ್ ಅನ್ನಿ ಅಜ್ಜಿ. ಹಾಯ್. ಅವ್ರ ಶಾಕ್, ಏನಿದು ಸಡನ್ ಆಗಿ ಅಂತ. ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇವಾಗ ಕೆಳಗಡೆ ಹೋಗೋಣ ಬನ್ನಿ, ಗ್ರೌಂಡ್ ಫ್ಲೋರ್ಗೆ. ಅಜ್ಜಿ ಓಕೆ ಸರಿ ಅಜ್ಜಿ ಹೋಗ್ತಾ ಇರೋದು. ತುಂಬಾ ದಿವಸ ನಂತರ ಇವಾಗ ಬರ್ತಾ ಇದಾರೆ ಅವರು. ನೋಡಿ, ಮಕ್ಕಳೆಲ್ಲ ಸೇರ್ಕೊಂಡು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಗಿಫ್ಟ್. ಅವ್ರಿಗೊಂದೇನೋ ಮ್ಯಾಜಿಕ್. ಇಲ್ಲಿ ಏನೋ ಒಂಥರ ಡಿಸೈನ್ ಮಾಡಬೇಕು, ಪ್ಲೇನ್ ಆಗಿದೆಯಲ್ಲ ಅಂತ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಹುಷಾರಜ್ಜಿ. ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸನ್ ವ್ಯೂ. ಸನ್ ರೈಸ್ ಆಗೋದು ಎಷ್ಟು ಚೆನ್ನಾಗಿ ಬೀಳುತ್ತೆ. ಆದರೆ ಇಲ್ಲಿ
ಆ್ಯಕ್ಚುಲಿ ಈಗ ಟೈಮ್ 7:01 ಆಗಿದೆ. ಸ್ವಲ್ಪ ಲೇಟ್ ಆಗೋಯ್ತು ನಾವು ಬಂದಿದ್ದು ಇಲ್ಲಿಗೆ. ಏನಕ್ಕಂದರೆ ಸ್ವಲ್ಪ ಏನೋ ಮರ್ತ್ಕೊಂಡ್ಬಿಟ್ಟಿದ್ರಿ ಇವರು. ಸೊ ಅದರಿಂದ ತಿರ್ಗಾ ಮನೆಗೆ ಹೋಗಿ ತಗೊಂಬಂದು ಈಗ ಇಲ್ಲಿಗೆ ಬಂದಿದ್ದೀವಿ. ಅದರಿಂದ ಲೇಟ್ ಆಯಿತು. ಸ್ವಲ್ಪ ಫ್ಲಾಪ್ ಶೋ ಆಗಿಬಿಟ್ಟಿದೆ. ಬೆಳಗ್ಗೆನೇ ಹೋಗಬೇಕಿತ್ತು, ಬಿಡಬೇಕಿತ್ತು. ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀವಿ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕಮ್ ಲೆಟ್ಸ್ ಗೋ. ನಮ್ಮ ಹೀರೋಗಳಿಂದ ಬಂದಿಲ್ಲ, ಅತ್ತೆ ಇದರಲ್ಲಿದ್ದಾರೆ ಅವರು. ಸೊ ಈಗ ಅಜ್ಜಿನ ಕುಣಿಸ್ಕೊಳ್ತಾರೆ. ನಾನು ಇಟ್ಕೊಳ್ಳ. ಹಾಂ, ಬರ್ತಾ ಇದ್ರಿ ನಮ್ಮ ಹೀರೋ ಇಬ್ರು. ಇಲ್ಲಿ ನೋಡಿ, ಅಣ್ಣ ಬ್ರದರ್ಸ್ ಲವ್, ಅಣ್ಣ ತಮ್ಮಂದಿರ್ದು. ಓಹ್ ಈಶನ್ ಅಣ್ಣ, ಲವ್ ಯು, ಲವ್ ಯು. ಯು ಮುತ್ತ ಈಶನ್ ಅಣ್ಣ. ಅಯ್ಯ. ಸೊ ಇಲ್ಲಿ ನೋಡಿ ಗಾಯ್ಸ್, ಹೇಗೆ ಅರೇಂಜ್ ಮಾಡಿದ್ದಾರೆ ಅವ್ರ ಮಾಮ ಹಳ್ಳಿಂಗೆ. ಕಂಫರ್ಟಾಗಿ ಮಲ್ಕೊಂಡು ಬರಲಿ, ಒಂಥರ ಲೆಗೇಜು ಇಟ್ಟಿದ್ದೀವಿ. ಸೊ ಈ ಥರ ಅವನು ಈ ಥರ ಕಂಫರ್ಟ್, ಅವ್ನಿಗೆ ಈ ಥರ ಬರೋಕ್ಕೆ ಇಷ್ಟ. ಈ ಥರ ಮಾಡ್ಕೊಂಡು ಬರ್ತಾನೆ. ಇಷ್ಟ ಆದ್ರೆ ಮೇಲೆ ಕುತ್ಕೊತಾನೆ, ಅಲ್ಲಿ ಇಷ್ಟು ಬೇಜಾರಾದ್ರೆ ಮಲ್ಕೊಂಡು ಬೆಡ್ ಥರ ಬರ್ತಾರೆ. ಚೆನ್ನಾಗಿದೆ ಅಲ್ಲ, ಕಮ್ಮಿ. ಇಲ್ಲಿ ನೋಡಿ, ಇವರು ಅವ್ರ ಅತ್ತೆ ಬಿಟ್ಟು ಹೋಗ್ತಾ ಇದೀನಲ್ಲ ಅಂತ ಅಳ್ತಾ ಇದ್ದಾನೆ. ಅವ್ರ ಅತ್ತೆ ಅಲ್ಲಿ ಬಾಯಿ ಮಾಡ್ತಾ ಇದ್ದಾರೆ. ಓ ಲವ್, ಅತ್ತೆನೂ ಬರಬೇಕು ಅಂತ. ಓ ರಾಮ, ಅಳ್ತಾ ಇದ್ದಾನೆ. ಸೇ ಬಾಯ್ ರಿಯಾನ್, ಅತ್ತ ಬಾಯ್. ಕಾಡು ಹಾಯ್, ಇವತ್ತು ಫ್ರೈಡೇ. ಇವತ್ತು ರೆಸಾರ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹುಣಸೂರು ರೋಡಲ್ಲಿದೆ. ಹುಣಸೂರು ರೋಡಲ್ಲಿರೋಂಥ ಅದ್ವೈತ ಸೆರೆನಿಟಿ ರೆಸಾರ್ಟ್ಸ್ ಅಂತ ಡೇ ಪ್ಯಾಕೇಜ್ ತೊಗೊಂಡಿದ್ದೀವಿ. ಪರ್ ಹೆಡ್ 1000 rupees ಬೀಳುತ್ತೆ, ಇನ್ಕ್ಲೂಡಿಂಗ್ ವೆಲ್ಕಮ್ ಡ್ರಿಂಕು ಮತ್ತು ಲಂಚು ಮತ್ತು 25 ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡೋಣ. ಇದು ಡೇ ಪ್ಯಾಕೇಜ್ ಹೇಳಿದ್ರು ಅಯಾನ್. ಇಲ್ಲ ನಿಲ್ಸ್ಬೇಕಾ ಗಾಡಿ? ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಬಂದಿದ ತಕ್ಷಣ ಕೂಲಾಗಿ ತಣ್ಣಕ್ಕೆ, ಐ ಥಿಂಕ್ ಏನೋ ಸ್ಟ್ರಾಬೆರಿ ಎಸೆನ್ಸ್ ಬರ್ತಾ ಇದೆ. ಹೇಗಿದೆ ಟೇಸ್ಟ್? ಮೋಸ್ಟ್ಲಿ ಫ್ರೂಟ್ ಪಂಚ್ ಚೆನ್ನಾಗಿದೆ,
ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆಲ್ರೆಡಿ ಒಂದು ರೋಪ್ ಆ್ಯಕ್ಟಿವಿಟಿ ಟ್ರೈ ಮಾಡಿದ್ವಿ, ನಿಜಲ್ಲೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವೆಲ್ಲ ಮಾಡ್ತಾ ಇರೋದು ಆ್ಯಕ್ಟಿವಿಟೀಸು. ಫಸ್ಟ್ ಆಫ್ ಆಲ್ ಈ ಡೇ ಔಟಿಂಗು ರೆಸಾರ್ಟ್ ಕೈಂಡ್ ಆಫ್ ಸ್ಟೇಗೆ ಇದೆ, ಫಸ್ಟ್ ಬರ್ತಾ ಇರೋದು. ಇಷ್ಟು ವರ್ಷಕ್ಕೆ ನೋಡಿ ಇದನ್ನು ಟ್ರೈ ಮಾಡಿಬಿಟ್ಟು ರೆಸಾರ್ಟ್ನ. ಆ್ಯಕ್ಚುಲಿ ನಾವು ಬೇಗ ಬಂದಿರೋದಕ್ಕೆ ನಾವೇ ಫಸ್ಟ್ ಅನ್ಸುತ್ತಲ್ಲ, ಅಷ್ಟೊಂದು ಏನು ಜನ ಇಲ್ಲ, ನಾವೇ ಇರೋದು ಒಂಥರ ಫೀಲ್ ಇದೆ. ಖಾಲಿ ಹೊಡಿತಾ ಇದೆ. ಎಲ್ಲ ಹಬ್ಬ ಅಲ್ಲ, ಆಯುಧ ಪೂಜೆದಲ್ಲಿ ಬ್ಯುಸಿ ಇದ್ದಾರೆ ಮೋಸ್ಟ್ಲಿ. ಸೊ ಒಂಥರ ಎಂಜಾಯ್ ಮಾಡ್ತಾ ಇದೀವಿ, ಒಂಥರ ನೈಸ್. ಆಡ್ಬಿಟ್ಟು ಇವಾಗ ಇನ್ನೊಂದ್ ಕಡೆ ಜಾಯ್ನ್ ಆಗಕ್ಕೆ ಹೋಗ್ತಾ ಇದಾರೆ. ಫುಲ್ ಜೋಶ್ ಇದಾರೆ ಸಾಹೇಬ್ರು ಇಬ್ರು. ನೋಡೋಣ ನೆಕ್ಸ್ಟ್ ಇನ್ನೇನಿದೆ ಅಂತ. ನೆಕ್ಸ್ಟ್ ಟೈಮ್ ಬರೋದಲ್ವಾ, ಸೊ ಹುಡುಕ್ತಾ ಇದೀವಿ ಯಾವ ಕಡೆಯಿಂದ ರೂಟ್ಸ್ ಹೋಗೋದು. ಎಲ್ಲ ಒಂದೇ ಥರ ಇದೆ ದಾರಿಗಳು, ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಒಂಥರ ಚೆನ್ನಾಗಿದೆ. ಏನೋ ಯಾವುದೋ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಇದೇ ಥರ ಫೀಲ್ ಬರ್ತಾ ಇದೆ. ಟ್ರೆಕ್ಕಿಂಗ್ ಸ್ಟೈಲ್ ಥರ ಫೀಲ್ ಬರುತ್ತೆ ಒಂದು ಸ್ವಲ್ಪ, ಚೆನ್ನಾಗಿದೆ. ಎಸ್, ಫೈನಲಿ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಸೊ ಹೀಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ಲು ನೀಟಾಗಿದೆ ವಾಟರು, ಒಂಥರ ಖಾಲಿ ಹೊಡಿತಾ ಇದೆ. ಓಕೆ, ಸ್ಕೈ ಸೈಕಲ್ ಇಲ್ಲಿದೆ, ಹೀಗಿದೆ. ಸೊ ಇವಾಗ ಕುತ್ಕೊಂಡು ಹೋಗಿ ಎಂಜಾಯ್ ಮಾಡೋದು ರೈಡ್ನ ಅಷ್ಟೇ. ಸೊ ಕಮ್ಮಿ ನೋಡುವ ಹೇಗೆ ಮಾಡುತ್ತಾರೆ ನಮ್ಮ ಹೀರೋ ಈಶಾನ್. ಹ್ಯಾಪಿ. ರೋಪ್ ಸೈಕಲ್ ಮಂಕೀಸ್ ಇದೆ, ಎಂಜಾಯ್ ಮಾಡ್ತಾ ಇದೆ. ಅದನ್ನು ಆಡ್ಬೇಕಂತ ಅನ್ಸುತ್ತೇನೋ. ಎಷ್ಟು ಚೆನ್ನಾಗಿ ಆಡ್ಕೊಂಡಿದೆ ಅಲ್ಲಿ. Ready to ride. ನನಗೂ ಇದು ಫಸ್ಟ್ ಟೈಮೇ, ನಾನು ಟ್ರೈ ಮಾಡಿದೆ, ಅಂತೂ ಇಂತೂ ಒಂದು ಸಕ್ಸಸ್ ಆಯಿತು. ಓ ಮೈ ಗಾಡ್. ನೆಕ್ಸ್ಟ್ ಇನ್ನೊಂದು ಗೇಮ್ ಇದೆ, ಅದಕ್ಕೆ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಾವೇನೇ ಆ್ಯಕ್ಟಿವಿಟೀಸ್ ತೊಗೋಬೇಕಂದ್ರೆ ಈ ಕಡೆಯಿಂದ ಬಂದು ತೊಗೊಂಡು ಕೊಡ್ತಾರೆ. ಇವಾಗ ಅಲ್ಲಿ ಹೋಗಿ ಬ್ಯಾಡ್ಮಿಂಟನ್, ಬಾಲ್, ಫುಟ್ಬಾಲ್ ಎಲ್ಲ ಆಡ್ಬೋದು. ಹಾಂ, ಸೊ ಇಲ್ಲಿಗೆ ಎಂಟ್ರಿ ಆದರೆ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಥರ ಆ್ಯಕ್ಟಿವಿಟೀಸ್ ಇದೆ. ನೀವು ನೋಡ್ತಾ ಇರ್ಬೋದು. ಹಾಡೋದ್ರಿಂದ ಯಾವುದೇ ರೀತಿ ಅವ್ರಿಗೆ ಬೋರೇ ಆಗಲ್ಲ. ಆ ಥರ ನಾವು ದೊಡ್ಡವರು ಚಿಕ್ಕವರು ಎಲ್ಲರೂ ಹಾಡ್ಬೋದು. ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ಥರ ಆ್ಯಕ್ಟಿವಿಟೀಸ್ ಥರ ಇದೆ. ಸೊ ಇಲ್ಲಿ ಬಂದು ನಾವು ಬ್ಯಾಡ್ಮಿಂಟನ್ಗೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ ಈ ಕಡೆ. ಸೊ ಇಲ್ಲಿ ನಾವು ಆಡ್ತೀವಿ.
Where is camera?